ನಮಸ್ಕಾರ, ನೀವು ನೋಡಕತ್ತೀರಿ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಈಗ ಉತ್ತರ ಕರ್ನಾಟಕ ಹೆಡ್ಲೈನ್ಸ್ ನೋಡೋಣ ಬರ್ರಿ. ಬಳ್ಳಾರಿ ಜಿಲ್ಲೆ ಸಂಡೂರು ಉಪಚುನಾವಣೆ ನಾಳೆ ಮತ ಎಣಿಕೆ ನಡೀತೈತಿ. ಹಿಂಗಾಗಿ ಸೋಲು ಗೆಲುವಿನ ಲೆಕ್ಕಾಚಾರ ಬಹಳ ಜೋರ್ ನಡೆದೈತಿ. ಆ ಕಡೆ ಗೆಲ್ಲುವ ವಿಶ್ವಾಸ ಐತಿ ನಮಗ ಅಂತ ಬಿಜೆಪಿ ಹೇಳಾಕತ್ರ, ಕಾಂಗ್ರೆಸ್ನೂ ಅವರು ಹೇಳಾಕತ್ತಾರ ನಾವ ಗೆಲ್ತೀವ್ರಿ ಅಂತ. ತಮ್ಮ ಭದ್ರಕೋಟೆ ಉಳಿಸ್ಕೊಳ್ರ ಸಾಕಪ್ಪ ಅಂತ ಕಾಂಗ್ರೆಸ್ ಲೆಕ್ಕ ಹಾಕಕತೈತಿ. ಈಗರ ಕ್ಷೇತ್ರದಾಗ ಕಮಲ ಅರಳಿದ್ರ ಸಾಕಪ್ಪ ಅಂತ ಬಿಜೆಪಿ ಕಣ್ಣು ಬಿಟ್ಕೊಂಡು ರಿಸಲ್ಟ್ಗಾಗಿ ಕಾಯಕತೈತಿ ನೋಡ್ರಿ. ಇನ್ನ ಗಣಿನಾಡಿಗೆ ಜನಾರ್ದನ ರೆಡ್ಡಿ ಎಂಟ್ರಿ ಕೊಟ್ಟ ಮ್ಯಾಗ ಅಲ್ಲಿ ಹೈ ವೋಲ್ಟೇಜ್ ಎಲೆಕ್ಷನ್ ನಡೆದೈತಿ. ಯಾಕಂದ್ರ ಬಿಜೆಪಿ ಹೈಕಮಾಂಡ್ ಜನಾರ್ದನ ರೆಡ್ಡಿ ಹೆಗ್ಲಿಗೆ ಈ ಗೆಲುವಿನ ಹೊಣೆ ಹೊರಸೈತಂತ್ರಿ. ಹಿಂಗಾಗಿ ಇದ ಅಸ್ತ್ರ ಇಟ್ಕೊಂಡು ಪ್ರಚಾರ ಮಾಡಕತ್ತಿದ್ ಕಾಂಗ್ರೆಸ್ ಎಲ್ಲಾ ಮೀಟಿಂಗ್ನಾಗೂ ಅಕ್ರಮ ಗಣಿಗಾರಿಕೆ ವಿಚಾರನ ಮೇನ್ ಪಾಯಿಂಟ್ ಆಗಿ ಪ್ರಸ್ತಾಪ ಮಾಡಕತ್ತಾರಂತ. ಆ ಕಡೆ ಮೂಡಾ ಹಗರಣ, ವಾಲ್ಮೀಕಿ ನಿಗಮದ ಹಗರಣ ಅಸ್ತ್ರ ಮಾಡ್ಕೊಂಡಿದ್ದು ಬಿಜೆಪಿ ಪ್ರಚಾರ ಮಾಡೈತಿ. ಈ ಕಡೆ ಸಿದ್ದರಾಮಯ್ಯ, ಆ ಕಡೆ ಯಡಿಯೂರಪ್ಪ ಗ್ಯಾಂಗ್ ಮಸ್ತ್ ಕ್ಯಾಂಪೇನ್ ಮಾಡೈತಿ. ಇದರ ರಿಸಲ್ಟ್ ಏನಾಕೈತಿ ನಾಳೆ ನೋಡೋಣಲ್ರಿ. ಇನ್ನ ನಾಳೆ ಸಂಡೂರು ಉಪಚುನಾವಣೆ ಮತ ಎಣಿಕೆ ನಡೆಸಾಕ ಜಿಲ್ಲಾಡಳಿತ ಎಲ್ಲಾ ಸಿದ್ಧತೆ ಮಾಡ್ಕೊಂಡೈತಂತ. ಬಳ್ಳಾರಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಒಳಗ ಮತ ಎಣಿಕೆ ನಡೀತೈತಂತ. ಈ ಬಾರಿ ಕ್ಷೇತ್ರದಾಗ 76.2% ಜನ ವೋಟ್ ಹಾಕ್ಯಾರ. ಆ ಕಡೆ ಸ್ಟ್ರಾಂಗ್ ರೂಮ್ನಾಗ 253 ಮತಗಟ್ಟೆಯೊಳಗ ಮತಯಂತ್ರ ಅದಾವು. ನಾಳೆ ಬೆಳಿಗ್ಗೆ 7 ಗಂಟೆಗೆ ಸ್ಟ್ರಾಂಗ್ ರೂಮ್ ಓಪನ್ ಆಕೈತಿ. ಬೆಳಿಗ್ಗೆ 8 ಗಂಟೆಗೆ ಶುರು ಆಗೈತಿ ನೋಡ್ರಿ ಮತ ಎಣಿಕೆ ಕಾರ್ಯ. 19 ಸುತ್ತು ಮತ ಎಣಿಕೆ ಆದ್ಮೇಲೆ ಯಾರ್ಯಾರು ಗೆಲ್ತಾರ, ಯಾರ್ಯಾರು ಸೋಲ್ತಾರ ಎಲ್ಲ ಗೊತ್ತಾಕೈತಿ. ಇನ್ನ ಮತ ಎಣಿಕೆ ನಡ್ಸಾಕ ಅಂತಾನ 15 ಟೇಬಲ್ ಹಾಕ್ಯಾರಂತ್ರಿ. ಒಂದೊಂದು ಟೇಬಲ್ಗ ಒಬ್ಬೊಬ್ಬ ಎಣಿಕಾ ಮೇಲ್ವಿಚಾರಕ ಮತ್ತ ಎಣಿಕೆ ಸಹಾಯಕ ಮೈಕ್ರೋ ಅಬ್ಸರ್ವರ್ ಅನ್ನ ಅಳವಡಿಸ್ತಾರಂತ, ಕೆಲಸ ಮಾಡ್ತಾರಂತ ಸಿಬ್ಬಂದಿ. ಇನ್ನ ಮತ ಎಣಿಕೆ ಕೇಂದ್ರ ಸುತ್ತ 100 ಮೀಟರ್ ಪ್ರದೇಶದಾಗ ಯಾವ ವ್ಯಾನು ಎಂಟ್ರಿ ಇರಂಗಿಲ್ಲಂತ. ಮತ ಎಣಿಕೆ ಇರಾಕ ಬಳ್ಳಾರಿ ಜಿಲ್ಲಾ ವ್ಯಾಪ್ತಿಯೊಳಗೆ ಎಣ್ಣೆ ಮಾರಾಟನೂ ಬ್ರೇಕ್ ಮಾಡ್ಯಾರಂತ. ಅಂದ್ರ ಅದು ಎಣ್ಣೆ ಮಾರಾಟ ಇರಂಗಿಲ್ಲ, ಎಣ್ಣೆ ಸಿಗಂಗಿಲ್ಲ ನಾಳೆ. ಇನ್ನ ಬೆಳಗಾವಿಯೊಳಗ ಒಂದ ದಿನ ವಕ್ಫ್ ಪರ ವಿರೋಧದ ಸಮಾವೇಶ ನಡೆಸಕ ಎಲ್ಲಾ ತಯಾರಿ ಮಾಡ್ಕೊಳಕತ್ತಾರಂತ್ರಿ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಿಜೆಪಿ ಧರಣಿ ಮಾಡತ್ತಂತ. ಒಂದು ದಿನದ ಧರಣಿ ಸತ್ಯಾಗ್ರಹ ನಡೆಸಾಕ ಬಿಜೆಪಿ ಪ್ಲಾನ್ ಮಾಡ್ಕೊಂಡೈತಿ. ವಕ್ಫ್ ವಿರುದ್ಧ ಜನರಿಗೆ ಜಾಗೃತಿ ಮೂಡಿಸ್ತಾರಂತ. ಈಗಾಗಲೇ ಜಿಲ್ಲೆ ಒಳಗ ಬಹಳ ರೈತರು ಪಹಣಿ ಒಳಗ ವಕ್ಫ್ ಹೆಸರು ಬಂದು ಸೇರಿಸೈತಂತ. ಇದ್ರ ಬಗ್ಗೆ ಬೆಳಗಾವಿ ಅಧಿವೇಶನದೊಳಗೂ ನಾವು ಮಾತಾಡ್ತೀವಿ, ಹೋರಾಟ ಮಾಡ್ತೀವಿ ಅಂತ ಬಿಜೆಪಿಯವರು ಪ್ಲಾನ್ ಮಾಡ್ಕೊಂಡಾರಂತ್ರಿ. ಇನ್ನು ಇದು ಬಿಜೆಪಿ ಕಥೆ ಆದ್ರ, ಆ ಕಡೆ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಅದ ಬೆಳಗಾವಿಯೊಳಗ ಧಾರ್ಮಿಕ ಕಾರ್ಯಕ್ರಮ ನಡೆಸಾಕ ಮುಂದಾಗೈತಂತ ನೋಡ್ರಿ. ವಕ್ಫ್ ಮಂಡಳಿ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾರಂತ. ಬೆಳಗಾವಿಯ ಇಸ್ಲಾಮಿಯಾ ಶಾಲೆಯೊಳಗ ಈ ಜಾಗೃತಿ ಕಾರ್ಯಕ್ರಮ ನಡೀತೈತಿ. ಹಲವು ಮುಸ್ಲಿಂ ಮುಖಂಡರು ಮತ್ತು ವಕ್ಫ್ ಪರ ಭಾಷಣ ಮಾಡ್ತಾರಂತ. ಹಲವು ಧಾರ್ಮಿಕ ಕಾರ್ಯಕ್ರಮ ಜಾಗೃತಿ ಕಾರ್ಯಕ್ರಮದೊಳಗ ಅವರು ಕೂಡ ಭಾಗಿಯಾಗ್ತಾರಂತ. ವಕ್ಫ್ ಶಾಲೆ, ಮಸೀದಿ, ಸ್ಮಶಾನಗಳ ಭೂಮಿ ನಿರ್ಮಾಣ ಮಾಡೋ ಬಗ್ಗೆ ಜಾಗೃತಿ ಮೂಡಿಸ್ತಾರಂತ. ಈ ಕಾರ್ಯಕ್ರಮದಾಗ ಬಹಳ ಜನ ಮುಸ್ಲಿಮರು ಭಾಗಿಯಾಗುವಂಗ ಕಾಣಕತ್ತೈತಿ. ಕತ್ತಿ ಹೆಸರೊಳಗ ಮನುಷ್ಯರಿಗ ಮಕ್ಮಲ್ ಟೋಪಿ ಹಾಕಿತ್ತಲ್ರಿ ಈ ಜನ್ನಿ ಕಂಪ್ನಿ, ಅದ್ರ ಕಥಿ ಇನ್ನ ಮುಗಿಯವಲ್ದು. ವಿಜಯನಗರದಾಗಿದ್ದ ಈ ಕಂಪ್ನಿ ಬಗ್ಗೆ ತನಿಖೆ ನಡ್ಸಾಕತೈತಿ ಸಿಐಡಿ ತಂಡ. ನಾನಾ ಆಯಾಮದಾಗ ಸತ್ಯ ಬೇಡ್ಸಾಕ ಹೊಂಟಿವ್ರಿ ನಾವು ಅಂತ ಹೇಳಾಕತ್ತಾರ. ಈಗಾಗಲೇ ಮ್ಯಾನೇಜರ್ ಸೇರಿ 5 ಜನ ಅರೆಸ್ಟ್ ಆಗ್ಯಾರ ರೀ. ಎಲ್ಲ ಆರೋಪಿಗಳನ್ನ ಎಳ್ಕೊಂಡು ಹೋಗಿ ಆಂಧ್ರ ಪ್ರದೇಶದ ನೆಲ್ಲೂರಿನ್ಯಾಗ ಸಿಐಡಿ ತಂಡ ಮಾಹಿತಿ ಪಡ್ಕೊಳಕತ್ತೈತಂತ. ಆರೋಪಿಗಳಿಗೆ ಸೇರಿದ್ದ 3 ಕಾರ್ ಸೀಸ್ ಆಗೈತಿ. ಕಸ್ಟಡಿ ಅವಧಿ ಇವತ್ತ ಮುಗಿಯುವ ಹಿನ್ನೆಲೆ ಮತ್ತವ್ರನ್ನ ಕೋರ್ಟಿಗೆ ಸಲ್ಲಿಕೆ ಮಾಡಿ ಅಂದ್ರೆ ಅವ್ರನ್ನ ಹಾಜರುಪಡಿಸಿ ಮತ್ತೇನಾಗುತ್ತೆ ಕಾದ್ ನೋಡ್ಬೇಕಾಗತ್ತ. ವಕೀಲರಿಗೆ ರಕ್ಷಣಾ ಕೊಡ್ರಿ ಅಂತ ಬೆಳಗಾವಿ ಡಿಸಿ ಕಚೇರಿ ಹತ್ರ ವಕೀಲರು ದೊಡ್ಡ ಮಟ್ಟದ ಹೋರಾಟ ಮಾಡಕತ್ತಾರ. ಬೆಳಗಾವಿ ಬಾರ್ ಅಸೋಸಿಯೇಷನ್ ನೇತೃತ್ವದಾಗ ಈ ಹೋರಾಟ ನಡೆಯಾಕತೈತಿ. ತಮಿಳುನಾಡಿನ ವಕೀಲ ಕಣ್ಣನ್ ಮೇಲೆ ಹಲ್ಲೆ ಮಾಡಿದ್ದ ಸರಿಯಲ್ಲ ಅಂತ ಹೋರಾಟ ಮಾಡಾಕತ್ತಾರ್ರಿ. ಇತ್ತೀಚೆಗೆ ವಕೀಲರಿಗೆ ಹೊಡೆಯೋ ಕೇಸ್ ಭಾಳ ಆಗಕತ್ತೈತ್ರಿ. ಇದಕ್ಕೆ ನೀವು ಕಡಿವಾಣ ಹಾಕ್ಬೇಕ, ನೋಡ್ ಸುಮ್ ಕುಂತ್ರ ಹೆಂಗ ಅಂತ ಅವ್ರು ಪ್ರಶ್ನೆ ಮಾಡಾಕತ್ತಾರ. ಇನ್ನ ಬೆಳಗಾವಿಯೊಳಗ ಕೊಟ್ಯಾಕ್ ಮಹೀಂದ್ರಾ ಬ್ಯಾಂಕ್ ವತಿಯಿಂದ ಬಿಮ್ಸ್ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಒಂದು ಗಿಫ್ಟ್ ಕೊಟ್ಟಾರಂತ ನೋಡ್ರಿ. ಭಾಳ ಚಲೋ ಕೆಲಸ ಮಾಡ್ಯಾರ. ಯಾಕಂದ್ರೆ ಆಂಬ್ಯುಲೆನ್ಸ್ ಸಿಗಂಗಿಲ್ರಿ ಮಂದಿಗೆ ಪಾಪ. ಇವತ್ತು ಆಂಬ್ಯುಲೆನ್ಸ್ ಕೊಡೋ ಕಾರ್ಯಕ್ರಮನೂ ನಡೀತು. ಅಡ್ವಾನ್ಸ್ ಲೈಫ್ ಸಪೋರ್ಟ್ ತುರ್ತು ವಾಹನ ಅಂತ್ರಿ ಬಿಮ್ಸ್ ಆವರಣದಾಗ ಬಿಮ್ಸ್ ಸಂಸ್ಥೆಗೆ ಗಿಫ್ಟ್ ಕೊಟ್ಟಾರ ನೋಡ್ರಿ. ಈ ಹೊತ್ನ್ಯಾಗ ವೈದ್ಯಕೀಯ ಶಿಕ್ಷಣ ಸಚಿವರಿ ಶರಣ್ ಪ್ರಕಾಶ್ ಪಾಟೀಲ್ ವಿಡಿಯೋ ಸಂವಾದದಾಗ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರಾರಿ. ಆ ಗಿಫ್ಟ್ ಪಡ್ಕೊಂಡಾರ ನೋಡ್ರಿ. ನಾವು ಸಾಯೋ ಮೊದಲು ನೀರು ಕೊಡ್ರಿ ಅಂತ ರೈತರು ಕಣ್ಣೀರು ಹಾಕಕತ್ತಾರ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕ್ರಿ ಕಾಗವಾಡ ಭಾಗದ ರೈತರಿಗೆ
ಶ್ರೀ ಬಸವೇಶ್ವರ ಏತ ನೀರಾವರಿ ಯೋಜನೆ ಮರೀಚಿಕೆ ಆಗ್ಬಿಟ್ಟೈತಿ. ಕೊಡ್ತೀವಿ ಅಂತೀರಿ, ಕೊಡವಲ್ರಿ, ಕುಡಿಯಾಕು ನೀರು ಸಿಗವಲ್ದು, ಅದಕ್ಕೆ ನಾವು ಸಾಯಿ ಮುಂಚೆ ನೀರು ಕೊಡ್ರಲ್ಲ ಅಂತ ಕೇಳಾಕತ್ತಾರ. ಒಂದಲ್ಲ ಎರಡಲ್ಲ 7 ವರ್ಷ ಆತಂತ್ರಿ. ಕಾಮಗಾರಿ ನಡೆಯಾಕತೈತಿ ಮುಗಿಯವಲ್ದು. ಇನ್ನು 30% ಕೆಲಸ ಆಗಿಲ್ಲ ಅಂತಲ್ಲಿ. ಅರ್ಧ ಕಾಮಗಾರಿ ಹಂಗ ನಿಂತು ಬಿಟ್ಟೈತಿ. ನಾವೇನ್ ಮಾಡ್ಬೇಕ್ರಿ ಅಂತ ರೈತರು ಕಣ್ಣೀರು ಹಾಕಾಕತ್ತಾರ. ಇನ್ನು ಈ ಬಸವೇಶ್ವರ ಏತ ನೀರಾವರಿ ಯೋಜನೆಗೆ ಯಾಕೆ ರೈತರು ಅಂಗಲಾಚಾಕತ್ತಾರ ಅಂತ ನೋಡಿದ್ರ, ಇದು 22 ಹಳ್ಳಿಗ್ರಿ ಕೃಷಿ ಮಾಡಕ ಅನುಕೂಲ ಆಕೈತಂತ. ಇಂಥದ್ದೊಂದು ಯೋಜನೆ 2017ರಾಗ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ರಂತ. ಈಗ ಮತ್ತೆ ಅವರ ಸಿಎಂ ಆಗ್ಯಾರ, ಈಗರ ಮುಗಿಸ್ತೀರ ಇಲ್ಲಪ್ಪ ಅಂತ ರೈತರು ಕೇಳಾಕತ್ತಾರ. ಇನ್ನು ಬೆಳಗಾವಿ ಒಳಗ ಕಾರ್ಪೊರೇಟ್ ಪರ ರೈತ ವಿರೋಧಿ ಕೃಷಿ ನೀತಿ ಮೊದಲು ಬಿಡ್ರಲ್ಲ ನೀವು ಅಂತ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಹೋರಾಟ ಮಾಡಕತ್ತಾರ ನೋಡ್ರಿ. ನಗರದ ಕನ್ನಡ ಸಾಹಿತ್ಯ ಭವನ ಅಂತ್ರಿ ಆ DC ಕಚೇರಿ ತನಕ ಹೋಗಿ ಅಲ್ಲಿ ಮನವಿ ಕೊಟ್ಟಾರಂತ. ಸಾಲದ ಹೊರಗೆ ರೈತರು ಸಾಯಕತ್ತಾರಿ. ಬೀಜ, ಗೊಬ್ಬರ, ಕೀಟನಾಶಕ ಎಲ್ಲದ್ರ ಬೆಲೆ ಏರ್ಸಾಕತ್ತಾರ. ಇದಕ್ಕೆ ನೀವು ಬ್ರೇಕ್ ಹಾಕಬೇಕು, ಇಲ್ಲಾಂದ್ರೆ ನಾವು ಬದುಕು ನಡ್ಸಕ್ ಆಗಂಗಿಲ್ಲ, ಕೃಷಿ ಮಾಡಕ್ ಆಗಂಗಿಲ್ಲ ಅಂತ ರೈತರು ಕಣ್ಣೀರು ಹಾಕಕತ್ತಾರ. ಈ BPL ಕಾರ್ಡ್ ಒಂದು ದೊಡ್ಡ ತಲೆಬ್ಯಾನ್ ಆಗ್ಬಿಟ್ಟೈತಿ ನಮ್ಮ ಜನಕ್ಕೆ. ಯಾಕಂದ್ರೆ BPL ಕಾರ್ಡ್ ರದ್ದಾಗಿ ಸಿಗು ರೇಷನ್ ನಮ್ಗೆ ಸಿಗವಲ್ದಲ್ಲ ಅಂತ ಪಾಪ ಪರದಾಡಕತ್ತಾರ. ಈಗೇನ CM ಹೇಳ್ಯಾರ, ಆಹಾರ ಸಚಿವರು ಹೇಳ್ಯಾರ್ರಿ, ಇಲ್ಲ ಸರಿ ಮಾಡ್ತೀವಿ, ಎಲ್ಲ ಯಾರ್ಯಾರು ಫಲಾನುಭವಿಗಳಿದಿರಲ್ಲ ಅವ್ರಿಗೆಲ್ಲ ರೇಷನ್ ಸಿಗ್ತೈತಿ, ತಲೆ ಕೆಡಿಸ್ಕೋಬ್ಯಾಡ್ರಿ ಅಂತ ಹೇಳ್ಯಾರ. ಇನ್ನು ಕೌಸರ ಬಾನು ಅನ್ನೋರಂತ್ರಿ ಅವ್ರ ಆಧಾರ್ ಕಾರ್ಡು ಕೂಡ ರದ್ದಾಗೈತಂತ. ಟೇಲರ್ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಿದ್ರ. ಈಗ ಅದು ಆಧಾರ್ ಕಾರ್ಡ್ ಅಂದ್ರ ಈ ರೇಷನ್ ಕಾರ್ಡ್ ರದ್ದಾಗಿದ್ರಿಂದ ಎಲ್ಲಾ ರೀತಿ ಸಮಸ್ಯೆ ಆಗತ್ರಿ, ಜೀವನ ನಡ್ಸಕ್ ನಮ್ಗೆ ಆಗಂಗಿಲ್ಲ, ಸರ್ಕಾರ ಈಗಲೇ ಅದನ್ನ ಸರಿ ಮಾಡ್ಬೇಕಂತ ಒತ್ತಾಯ ಮಾಡ್ಯಾರ ನೋಡ್ರಿ. ನೋಡ್ರಿ, ವಕ್ಫ್ ವಿರುದ್ಧ ಬಿಜೆಪಿ ಹೋರಾಟ ಮಾಡ್ತೈತಂತ. ಏನ್ ಹೋರಾಟ ಮಾಡುತ್ತ ಯಾಕಂದ್ರೆ ಬಿಜೆಪಿ ಒಳಗ ಎಲ್ಲ ಸರಿ ಇಲ್ಲ ಅನ್ನೋದು ಮತ್ತೆ ಗೊತ್ತಾಗತೈತಿ. ಮನೆ ಒಂದು 3 ಬಾಗ್ಲಾಗೈತಿ. ಇದಕ್ಕೆ ವಿಜಯಪುರದಾಗ ಸಚಿವ MB ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಾರ್ರಿ. ಕೇಂದ್ರ ಸರ್ಕಾರ 10 ವರ್ಷದ ಅವಧಿಯೊಳಗೆ ಯಾಕೆ ಹೋರಾಟ ಮಾಡಲಿಲ್ಲಪ್ಪ, ಈಗ ಹೋರಾಟ ನೆನಪಾಗೈತಿ, ಏನ್ ಮಾಡ್ತೀರಿ ಮಾಡ್ರಿ ಅಂತ ಹೇಳ್ಯಾರ. ಇನ್ನು ಕಳೆದ 2 ದಿನದಾಗ ಧಾರವಾಡದಾಗಿರೋ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೀಂದ್ರ ಅವರು ಅನೇಕ ಅವ್ಯವಸ್ಥೆಗಳನ್ನ ನೋಡಿ ಸಾಕಾಗಿತ್ತಂತ ಅವರ ಸ್ಥಳಕ್ಕೆ ಬಂದ್ಬಿಟ್ರು. ಅವ್ರು ಬರ್ತಿದ್ದಂಗ ನಮ್ಮ ಜನ ಎಲ್ಲಿದ್ರೋ ಏನೋ ಬಂದ್ ಎಲ್ಲ ಸಮಸ್ಯೆ ಹೇಳ್ಕೊಂಡಿದ್ರು. ಇದೊಂದು ಸರಿ ಮಾಡಕ್ಕೆ ಅಧಿಕಾರಿಗಳಿಗೆ ತಾಕೀತು ಮಾಡ್ಯಾರಂತ ನೋಡ್ರಿ. ಇದಾಗಿತ್ತು ಇವತ್ತಿನ ಉತ್ತರ ಕರ್ನಾಟಕ ಹೆಡ್ಲೈನ್ಸ್. ನೀವು ಯಾವಾಗಲೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ.